ಹೇ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಜಾಬ್ ಅಲ್ಲ, ಇಂಟರ್ನ್ಶಿಪ್ನ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಆ, ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲ ಟಾಪ್ ಟಾಪ್ ಎಮ್ ಎನ್ ಸಿ ಫೈನಲ್ ಇಯರ್ ಅಲ್ಲಿ ಇರ್ತೀರಾ ಅಥವಾ ಥರ್ಡ್ ಇಯರ್ ಅಲ್ಲಿ ಇರ್ತೀರಾ. ಸೊ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ, ಡಿಗ್ರಿ ಕಂಪ್ಲೀಟ್ ಮಾಡ್ತಿರೋರ್ಗೆ. ಸೊ ಅವರು ಫ್ರೀಯಾಗಿ ಇಂಟರ್ನ್ಶಿಪ್ ನ ಇಲ್ಲಿ ತಗೊಳ್ಬೋದು. ಆ, ಮತ್ತೆ ಇದು ಬಂದ್ಬಿಟ್ಟು ಎಲ್ಲ ಟಾಪ್ ಎಮ್ ಎನ್ ಸಿ ಕಂಪ್ನಿಗಳಾಗೋದ್ರಿಂದ ಸೊ ಇದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಈ ಸರ್ಟಿಫಿಕೇಟ್ ನಿಮಗೆ ಸಿಕ್ತು ಅಂದ್ರೆ ನೆಕ್ಸ್ಟ್ ಇವಾಗ ಜಾಬ್ಗೆ ಅಪ್ಲೈ ಮಾಡೋದಾಗ್ಲಿ ಅಥವಾ ಸೊ ಇಲ್ಲೆಲ್ಲ ತುಂಬಾ ನಿಮ್ದು ಸ್ಟ್ಯಾಂಡ್ ಮೇಲೆ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ದು ಇಂಟರ್ನ್ಶಿಪ್ ಲೈಕ್ ಫಾರ್ ಎಕ್ಸಾಂಪಲ್ ಗೂಗಲ್ ಅಲ್ಲಿ ಇದೆ. ಸೊ ನೀವು ರೆಸ್ಯೂಮ್ ಅಲ್ಲಿ ಮೆನ್ಷನ್ ಮಾಡ್ತೀರಾ, ಅದೇ ಒಂದು ಸ್ಟ್ಯಾಂಡ್ ಔಟ್ ಆಗುತ್ತೆ ನೆಕ್ಸ್ಟ್ ನೀವು ಯಾವ್ದಾದ್ರು ಕಂಪ್ನಿಗೆ ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ. ಸೊ ಆ ತರ ವರ್ಕ್ ಆಗುತ್ತೆ ಇಂಟರ್ನ್ಶಿಪ್ ಬಂದ್ಬಿಟ್ಟು. ಸೊ ಇಂಟರ್ನ್ಶಿಪ್ ಅಲ್ಲಿ ನೀವು ತುಂಬಾ ಟೈಪ್ ಆಫ್ ಕಲಿತೀರಾ, ಡಿಪೆಂಡ್ಸ್ ಅವ್ರ ಕಂಪ್ನಿಯಲ್ಲಿ ಯಾವ ತರ ವರ್ಕ್ ಮಾಡ್ತಾರೆ. ಸೊ ಅದೆಲ್ಲ ನಿಮಗೆ ಕಲಿಯೋಕ್ ಸಿಗುತ್ತೆ. ಮತ್ತೆ ಕೆಲವೊಂದು ಬೇಸಿಕ್ ಟೂಲ್ಸ್ ಗಳು ಇದನ್ನು ಆಕ್ಸೆಸ್ ಗಳನ್ನು ಇವ್ರು ನಿಮಗೆ ಕೊಡ್ತಾರೆ, ಸೊ ದಟ್ ನೀವು ಟೂಲ್ಸ್ ನ ಆಕ್ಸೆಸ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಮತ್ತೆ ಇದು ಮಾತ್ರ ಅಲ್ಲ, ಮತ್ತೆ ಇಲ್ಲಿ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಆ, ನಾಳೆ ಅವ್ರು ನಿಮ್ನ ಸಿಲೆಕ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಐ ಮೀನ್ ಫುಲ್ ಟೈಮ್ ಎಂಪ್ಲಾಯ್ ಆಗಿ ಕನ್ವರ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದನ್ನ ಯಾವ ಮಿಸ್ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಇಲ್ಲಿ ನೋಡ್ಬೋದು ನೀವು 3,46,893 ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇಂಪ್ರೆಷನ್ ನೋಡಿ 1 ಕೋಟಿ ಹತ್ತತ್ರ ಜನ ತೋರಿಸಿ, 2 ಕೋಟಿ ಹತ್ತತ್ರ ಜನನೇ ತೋರಿಸಿದ್ದಾರೆ. ಸೊ ನಿಮ್ಗೆ ಇಲ್ಲೇ ಅರ್ಥ ಆಗುತ್ತೆ, 3,66,67,000 ಅಂತಾನೆ ಇಟ್ಕೊಳ್ಳಿ. ಇವಾಗ ಅಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂದ್ರೆ ಎಷ್ಟು ವ್ಯಾಲ್ಯೂ ಇರ್ಬೋದು ಈ ಸರ್ಟಿಫಿಕೇಟ್ಸ್ ಗಳಿಗೆ ಅಂತ ನಿಮ್ಗೆ ಇಲ್ಲೇ ಅರ್ಥ ಆಗುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಅದೇ ನೀವು ಫೈನಲ್ ಇಯರ್ ಅಲ್ಲಿ ಇರ್ತೀರಾ ಅಥವಾ ಥರ್ಡ್ ಇಯರ್, ಈಗ ನೆಕ್ಸ್ಟ್ ಫೈನಲ್ ಇಯರ್ಗೆ ಹೋಗೋದಾಗ್ಲಿ. ಸೊ ಆ ತರದವರು ಇಂಟರ್ನ್ಶಿಪ್ ನ ಮಾಡ್ತಾ ಇರಿ. ಸೊ ಸೈಮಲ್ಟೇನಿಯಸ್ಲಿ ನೀವು ಬೇರೆ ಕಡೆ ಜಾಬ್ಗೆ ಅಪ್ಲೈ ಮಾಡ್ತಾನೂ ಇರಿ. ಸೊ ಇಟ್ ಲೈಕ್ ನಿಮ್ಗೆ ಸ್ಟ್ಯಾಂಡ್ ಔಟ್ ಆಗ್ತೀರಾ ನೀವು. ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ ಕಂಪ್ನಿಗಳು ಲೀಸ್ಟ್ ಆಗಿದ್ದಾರೆ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ಇದೆ. ಇದು ಬಂದ್ಬಿಟ್ಟು ಬರೀ ಇಂಜಿನಿಯರಿಂಗ್ ಅಂತಾನೆ ಅಲ್ಲ. ಸೊ ನೀವು MBA ಮಾಡ್ತೀರಾ ಅಥವಾ MCA ಮಾಡ್ತೀರಾ, BCom ಮಾಡ್ತೀರಾ, ಇಂಜಿನಿಯರಿಂಗ್ ಮಾಡಿದೀರಾ, BCA ಮಾಡಿದೀರಾ, MCom ಮಾಡಿದೀರಾ, ಸೊ ಎಲ್ಲಾ ತರ ಯಾರು ಡಿಗ್ರಿ ಕಂಪ್ಲೀಟ್ ಮಾಡ್ತಿದ್ದೀರಾ ಸೊ ಅವ್ರಿಗೆ ಇದು ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಸ್ಕೈ ಬರ್ಡ್ ಸೊಲ್ಯೂಷನ್ ಅಂತ ಸೇಲ್ಸ್ ಮಾರ್ಕೆಟಿಂಗ್ ವೆಬ್ ಡಿಸೈನ್ ಡೆವಲಪ್ಮೆಂಟ್. ನಾನ್ ನಿಮ್ಗೆ ಹೇಳ್ದೆ ಅಲ್ಲ, ಟಾಪ್ ಕಂಪನೀಸ್ ಏರ್ ಬಸ್ ಇದೆ, ಹನಿವೆಲ್ ಇದೆ, ಮೈಕ್ರೋಸಾಫ್ಟ್ ಇದೆ, ಗೂಗಲ್ ಇದೆ, ಬೇನಿಯನ್ ಕಂಪ್ನಿ ಇದೆ, ಡೆಲಾಯ್ಟ್ ಇದೆ, ಪೂಮಾ, ಇವೈ ಇದೆ, ಎಡಿಡಾಸ್. ಸೊ ಇದೆಲ್ಲ ಟಾಪ್ ಟಾಪ್ MNC ಕಂಪ್ನಿಗಳು. ಸೊ ಕೆಲವೊಂದು ನಾರ್ಮಲ್ MNC ಕಂಪ್ನಿ ಕೂಡ ಇದಾವೆ. ನೀವು ಹುಡುಕ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದಕ್ಕೆ ಸಿಲೆಕ್ಟ್ ಮಾಡಿ ಹಾಕಿ. ನೀವು ನೋಡ್ಬೋದು ಇಲ್ಲಿ ತುಂಬಾ ಟೈಪ್ ಆಫ್ ಇದೆ. ಇವಾಗ ನೋಡಿ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇದೆ. ಸೊ ಇವರು MBA ಮಾಡಿದವ್ರಿಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ, ಅಂತವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ವೆಬ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್, ಇದು ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿರ್ತೀರಾ ಅಥವಾ ನೀವು BCA ಮಾಡಿರ್ತೀರಾ. ಸೊ ಆ ತರದವ್ರಿಗೆ ಯೂಸ್ ಆಗುತ್ತೆ. PHP ವೆಬ್ ಡೆವಲಪರ್, ಮತ್ತೆ HR ಇಂಟರ್ನ್ಶಿಪ್. ಸೊ ಇದು ಬಂದ್ಬಿಟ್ಟು ನೀವು BCom ಅಥವಾ ಈ ತರ ಲೈಕ್ ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಯಾರಾದ್ರೂ ಡಿಗ್ರಿ ಮಾಡ್ತಾ ಇದ್ರೆ ಸೊ ಅವ್ರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಫಿಕಲ್ ಡಿಸೈನರ್ ಇಂಟರ್ನ್ಶಿಪ್, ಮಾರ್ಕೆಟಿಂಗ್ ಇಂಟರ್ನ್ಶಿಪ್, ಸೊ ಡಾಟಾ ಅನಾಲಿಸ್ಟ್, ಜಾವಾ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಸೊ ಹಿಂಗೆ ತುಂಬಾ ಇದೆ, ನೋಡ್ಬೋದು ನೀವು. ತುಂಬಾ ಅಂದ್ರೆ ತುಂಬಾ ಇದೆ. ನಾನು ನಿಮ್ಗೆ ಈ ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಸೊ ದಯವಿಟ್ಟು ಚೆಕ್ ಮಾಡಿ ಒಮ್ಮೆ. ಸೊ ನಿಮ್ಗೆ ತುಂಬಾ ಇದು ಕಂಪ್ನಿಗಳು ಕೂಡ ಇಲ್ಲೇ ಮೆನ್ಷನ್ ಆಗಿದಾವೆ, ಹ್ಯಾಡ್ ವರ್ಕ್, ಮತ್ತೆ ನೈಸ್ ಕನ್ಸಲ್ಟೆನ್ಸಿ. ಸೊ ಈ ತರ ತುಂಬಾ 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 ಕಂಪ್ನಿಗಳಿದಾವೆ. ಸೊ ನೀವು ನೋಡ್ಬೋದು ಎಷ್ಟಿದಾವೆ ಅಂತ. ಸೊ ತುಂಬಾನೇ ಇದಾವೆ. ಸೊ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಏನ್ ಇಷ್ಟ ಆಗುತ್ತೆ ಅಂತ. ಸೊ ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಹೇಳ್ತಿರೋದು, ಇದು ಯಾವ್ದೇ ರೀತಿ ಫೇಕ್ ಅಲ್ಲ. ಸೊ ಅಕಸ್ಮಾತ್ ಅವ್ರೇನಾದ್ರು ದುಡ್ಡು ನಿಮ್ಮ ಹತ್ರ ಕೇಳ್ತಿದ್ರೆ ಅಲ್ಲಿಗೆ ಬಿಟ್ಬಿಡಿ. ನಾನು ನಿಮ್ಗೆ ಆಲ್ರೆಡಿ ಯಾವಾಗ್ಲೂ ಹೇಳ್ತಿರ್ತೀನಿ, ಯಾವ್ದೇ ತರ ಜಾಬ್ ಆಗ್ಲಿ ಇಂಟರ್ನ್ಶಿಪ್ ಆಗ್ಲಿ ದುಡ್ಡು ಕೊಡೋಕ್ ಹೋಗ್ಬೇಡಿ. ದುಡ್ಡು ಕೇಳ್ತಿದಾರೆ ಅಂದ್ರೆ ಅದು ಫೇಕ್ ಅಂತಾನೆ ಅರ್ಥ. ಜಸ್ಟ್ ಸರ್ಟಿಫಿಕೇಟ್ಗಾದ್ರೂ ದುಡ್ಡು ಕೊಡಿ ಅಂತಾನು ಕೇಳಲ್ಲ. ಸೊ ಬಿಕಾಸ್ ಏನಕ್ಕೆ ಅಂದ್ರೆ ನೀವು ಇಲ್ಲಿ ವರ್ಕ್ ಮಾಡಿರ್ತೀರ, ಸೊ ಆ ವರ್ಕ್ಗೆ ಅವ್ರು ಸರ್ಟಿಫಿಕೇಟ್ ಕೊಡ್ತಿರೋದು. ಇಲ್ಲಿ ನೀವು ಪೇಮೆಂಟ್ ಮಾಡಿ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ಯಾರಿಗೂ ಪೇಮೆಂಟ್ ಕೊಡೋಕ್ ಹೋಗ್ಬೇಡಿ, ಆಯ್ತಾ. ಅದಾದ್ಮೇಲೆ ನಿಮ್ಗೆ ಇವಾಗ ಗೂಗಲ್ ಅಲ್ಲಿ ಎಲ್ಲ ಬೇಕೆಂದ್ರೆ ಸರ್ಚ್ ಮಾಡ್ಬೋದು ನೀವು ಇಲ್ಲಿ.
ಇಂಟರ್ನ್ಶಿಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಗೂಗಲ್ ಅಂತ ಹೊಡಿದ್ರೆ ಲೋಡ್ ಆಗ್ತಿದೆ, ಒಂದ್ ನಿಮಿಷ. ಸಾರಿ, ಇದಲ್ಲ, ಇಂಟರ್ನ್ಶಿಪ್ ಅಂತ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಗೂಗಲ್ ಅಂತ ಹೊಡಿದ್ರೆ ಗೂಗಲ್ ಅಲ್ಲಿ ಏನೇನೆಲ್ಲ ಇಂಟರ್ನ್ಶಿಪ್ ಇದೆ ಅದೆಲ್ಲ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ಶಿಪ್, ಸ್ಟೂಡೆಂಟ್ ರಿಸರ್ಚ್ ಇಂಟರ್ನ್ಶಿಪ್, IT. ಸೊ ಇದಕ್ಕೆ ಜಸ್ಟ್ ಅಪ್ಲೈ ಮಾಡೋಕೆ ಏನಿಲ್ಲ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡೋದು. ಅದಾದ್ಮೇಲೆ ಇಲ್ಲಿ ಅಪ್ಲೈ ಅಂತ ಇರುತ್ತಲ್ವಾ, ಸೊ ಅದನ್ನ ಕ್ಲಿಕ್ ಮಾಡು. ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡ್ಬೋದು ಅಷ್ಟೇ. ಮತ್ ಬೇರೆ ಏನು ಜಾಸ್ತಿ ಇದೇನಿಲ್ಲ. ಇವ್ರು ರೆಸ್ಯೂಮೆ ಅದೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ನೀವು ಕೊಟ್ರೆ ಮುಗೀತಷ್ಟೇ. ಮತ್ ಬೇರೆ ಏನು ಇಲ್ಲ ಇದರಲ್ಲಿ. ಸೊ ಇಲ್ಲಿ ನಿಮ್ಗೆ ನಿಮ್ಗೆ ಯಾವ ಕಂಪ್ನಿ ಬೇಕು ಅದನ್ನ ಸರ್ಚ್ ಮಾಡಿ ಇಲ್ಲೇನೆ ಅಪ್ಲೈ ಮಾಡ್ಬೋದು. ಐ ಹೋಪ್ ಇದು ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅನ್ಕೊಂತೀನಿ. ಸೊ ನಿಮ್ಗೆ ಕರೆಕ್ಟ್ ಡೀಟೇಲ್ ಆಗಿ ಯಾವ್ದಾದ್ರು ಕಮೆಂಟ್ ಅಲ್ಲಿ ಅಂತ ನೀವೇನಾದ್ರು ಕಮೆಂಟ್ ಹಾಕಿದ್ರೆ ನಿಮ್ಗೆ ಕಷ್ಟ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ನಾನು ಚೆಕ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಆ, ಅರ್ಥ ಆಯ್ತು ಇವಾಗ ಹೇಗೆ ಅಪ್ಲೈ ಮಾಡೋದು ಅಂದ್ರೆ ಗುಡ್, ನೀವು ಅಪ್ಲೈ ಮಾಡಿ. ಇಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಕಮೆಂಟ್ ಹಾಕಿ, ನಾನು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಡೆಡಿಕೇಟೆಡ್ ಆಗಿ ಅದಕ್ಕೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಟೈಮ್ ತಗೊಳ್ತೀನಿ ಅಂತೆಲ್ಲ ಏನು ಥಿಂಕ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಡೌಟ್ ಇದೆ ಅಪ್ಲೈ ಮಾಡ್ಬೇಕಾದ್ರೆ ಜಸ್ಟ್ ಕಮೆಂಟ್ ಹಾಕಿ, ಅಲ್ಲೇ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ನಾನ್ ಮತ್ತೆ ನೋಡ್ದಾಗೆ ನೀವ್ ಯಾರು ಕೂಡ ಲೈಕ್ ಮಾಡ್ತಿಲ್ಲ, ಜಸ್ಟ್ ವ್ಯೂ ಒಂದ್ ಬರ್ತಾ ಇದೆ, ಶೇರ್ ಮಾಡ್ತಾ ಇಲ್ಲ. ಶೇರ್ ಬಿಡಿ, ಲೈಕ್ ಅಟ್ಲೀಸ್ಟ್ ಒಂದ್ ಲೈಕ್ ಅಥವಾ ಕಮೆಂಟ್ ಆದ್ರೂ ಮಾಡಿದ್ರು ತುಂಬಾ ಯೂಸ್ ಆಗುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಮೋಟಿವೇಶನ್ ಆದ್ರೂ ಸಿಗುತ್ತಲ್ವಾ. ಸೊ ದಯವಿಟ್ಟು ಅಟ್ಲೀಸ್ಟ್ ನಿಮ್ ಫ್ರೆಂಡ್ಸ್ ಅಲ್ಲಿ, ಫ್ಯಾಮಿಲಿ, ಕಲೀಗ್ಸ್ ಅಲ್ಲಿ ಅಥವಾ ನಿಮ್ ಜೊತೆ ಯಾರು ಇದಾರೆ ಅವ್ರಿಗೆ ಏನಾದ್ರು ಯೂಸ್ಫುಲ್ ಆದ್ರೆ ಅವ್ರ ಜೊತೆ ಶೇರ್ ಮಾಡಿ. ಇಂಟರ್ನ್ಶಿಪ್ ತುಂಬಾ ಜನ ನೋಡ್ತಿರ್ತಾರೆ. ಸೊ ದಯವಿಟ್ಟು ಯಾರು ಕಾಲೇಜಲ್ಲಿ ಇರ್ತಾರೆ ಸೊ ಅವ್ರಿಗೆಲ್ಲ ಶೇರ್ ಮಾಡಿ ಇದನ್ನ, ಆಯ್ತಾ. ಸೊ ತುಂಬಾ ಯೂಸ್ ಆಗುತ್ತೆ. ಏನ್ ಗೈಸ್, ಇವತ್ತಿಷ್ಟೇ. ಮತ್ತೆ ನಾಳೆ ಸಿಗೋಣ ಇನ್ನೊಂದು ಜಾಬ್ ಅಪ್ಡೇಟ್ಸ್ ಗಳ ಜೊತೆಗೆ. ಮತ್ತೆ ನಿಮ್ಗೆ ಏನಾದ್ರು ಬೇಕು ಸ್ಪೆಸಿಫಿಕ್ ಆಗಿ ಇದೇ ಜಾಬ್ ಇದೇ ಕಂಪ್ನಿಯಲ್ಲಿ ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಆದಷ್ಟು ರಿಯಲ್ ಆಗಿರುವಂತ ಜಾಬ್ ಟ್ರೈ ಮಾಡ್ತಿದ್ದೀನಿ ಅಲ್ವಾ. ಸೊ ನೀವು ಏನೇ ಥಿಂಕ್ ಮಾಡದೆ ನೀವು ಕಮೆಂಟ್ ಹಾಕಿ ನಿಮ್ಗೆ ಯಾವ ತರ ಜಾಬ್ ಬೇಕು ಅಂತ. ಸೊ ನಾನು ಅದ್ರ ಮೇಲೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬಿಟ್ಟೆ ಹಾಕ್ತೀನಿ. ಓಕೆನಾ? ಯಾ ಗೈಸ್, ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.